ಇದು ಏನಿಲ್ಲ, ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಇರ್ತೀರ ನಮ್ದು ಡೀಟೇಲ್ ಎಮರ್ಜೆನ್ಸಿ ಚೆಕ್ ಲಿಸ್ಟ್ ಮತ್ತೆ ಲಿಫ್ಟ್ ಇನ್ನು ಅಪ್ರೂವಲ್ ನಡೀತಾ ಇದೆ. ಸೊ ಲೈಟ್ ವರ್ಕಿಂಗ್ ಕ್ಲೀನಿಂಗ್, ಗ್ಲಾಸ್ ಕ್ಲೀನಿಂಗ್ ನೋಡಿದ್ರೆ ಸ್ವಲ್ಪ ಒಂದ್ಸತಿ ಸಜೆಸ್ಟೆಡ್ ಇದೆ ಗ್ಲಾಸ್ ಕ್ಲೀನಿಂಗ್. ಬೆಸ್ಟ್ ನೋಡಿ ಏನೋ ಸ್ವಲ್ಪ ಕ್ಲೀನಿಂಗ್ ಎಲ್ಲೆಲ್ಲಿ ಇದೆಯೋ, ಸೊ ಈ ಜಾಗ ಇದು ಕ್ಲೀನಿಂಗ್ ಇಲ್ಲಿ ಮತ್ತೆ ಇದು ಬಲ ಇದೆ, ಇದೆಲ್ಲ ನೋಡಿ ಇಲ್ಲ ಒಂದು ವಾರಲ್ಲಿ ಕಟ್ಟಿರಬಹುದು, ಒಂದು ತಿಂಗಳ ಕಟ್ಟಿರಬಹುದು. ಸಪೋಸ್ ಕ್ಲೈಂಟ್ ಏನು ಬೆಳಗ್ಗೆ ಇಲ್ಲಿಂದ ಹಿಂಗೆ ಕರ್ಕೊಂಡು ಬರಬೇಕು, ಸೊ ಆ ಟೈಮ್ ಏನಾಗುತ್ತೆ ಟೈಲ್ಸ್ ಎಲ್ಲ ರಿಪ್ಲೇಸ್ ಆಗಬೇಕು, ಟೈಲ್ಸ್ ಮತ್ತೆ ಡಿರೆಕ್ಟ್ ಕರೆಕ್ಟಾಗಿ ಫಿಟ್ ಆಗಬೇಕು. ಇದು ಡಮ್ಮಿ ಪ್ರೈಸ್ ಡಮ್ಮಿ ಬಿಡಾಗಿ ಈ ಬಲ ನೋಡಿ, ಸೊ ಈ ಥರ ಇದೆಲ್ಲ ನೀಟಾಗಿ ಚೆಕ್ ಮಾಡಬೇಕು. ಇದು ಸಿನ್ಸ್ ನಮ್ಮ ಹತ್ರ ಗ್ರೌಂಡ್ ಫ್ಲೋರ್ ಇದೆ, ಸೊ ಅದು ಮತ್ತೆ ಈ ಥರ ನೋಡಿದ್ರನ್ನ ಸ್ವಲ್ಪ ಕ್ಲೀನ್ ಆಗಿದೆ. ಇದು ಒಂದು ಎಮ್ ಎಲ್ ಪೇಪರ್ ನೋಡಿದ್ರೆ ಉಳಿಸದ ಆ ಥರ ಇದು ಇದೆಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದು ದಿನಕ್ಕೆ ಮಾಡಿದ್ರೆ ನಾವು ಓಕೆ. ಪೇಂಟಿಂಗ್ ಬೇಕು, ಪೇಂಟಿಂಗ್ ಆಮೇಲೆ ನಾವು ಗ್ಲಾಸ್ ಕ್ಲೀನಿಂಗ್ ಮಾಡಬೇಕು, ಇದು ತಿರುಗಿ ರೀಫಿಕ್ಸಿಂಗ್ ಆಗಬೇಕು. ಬಲ ಇದೆ ಮೇಲೆ ಮೇಲೆ ನೋಡಿ ಫುಲ್ಲು ಈ ಥರ ನೀವೇನು ಒಂದು ಫ್ಲೋರಲ್ಲಿ ಹೋಗಿ ನೋಡಬೇಕು. ನೀವು ಹೆಂಗ್ ಗೊತ್ತಾ, ನೀವು ಬಂದಿರೋದು ಹಿಂಗೆ ಬಂದ್ಬಿಟ್ಟು ಈಗ ನೀವು ಯಾವ್ದು ನೋಡಿ ಈ ಥರ ಯಾರ ಕ್ಲೈಂಟ್ ಯಾವ್ಯಾವ ಸಡನ್ ಬರ್ತಾರೆ ನಮ್ಗೆ ಗೊತ್ತಾಗಲ್ಲ, ಇದು ಬೆಳಗ್ಗೆ ಬಂದಿದೆ. ಇದು ಸೇಫ್ಟಿ ಕನ್ಸರ್ನ್, ಇದು ಕ್ಲಿಯರಾಗಿ ಕ್ಲೋಸ್ ಆಗಬೇಕು. ಇಲ್ಲಿ ನೋಡಿದ್ರನ್ನ ಈ ಗ್ಯಾಪ್ ಕ್ಲೋಸ್ ಆಗಬೇಕು. ನೆಕ್ಸ್ಟ್ ಇದು ಫ್ಲೋರ್ ಲೆವೆಲ್ ಮತ್ತು ಇದು ಅಜಾಡಸ್ ಕಾಲಲ್ಲಿ ಏನು ಚುಚ್ಕೋದು. ಇದರಲ್ಲಿ ಹ್ಯಾಂಡಲ್ ಬ್ರೇಕ್ ಆಗಿದೆ, ಇದು ಪ್ರಾಪರ್ ಅರೇಂಜ್ಮೆಂಟ್ ಮಾಡಬೇಕು. ನೆಟ್ ನಮ್ಮ ಹತ್ರ ಇತ್ತು, ಮ್ಯಾಕ್ಸಿಮಮ್ ನೆಟ್ ಸ್ವಲ್ಪ ನಾವು ಕಟ್ಟಬೇಕು. ಮೇಲೆ ಇದೆ ಇಲ್ಲ, ಆ ನೆಟ್ ಇಟ್ಕೊಂಡು ಇಲ್ಲಿ ಕಟ್ಟಬೇಕು. ಕೇಬಲ್ ಎಲೆಕ್ಟ್ರಿಕಲ್ ಕೇಬಲ್ ಸ್ವಲ್ಪ ಆ ಸೈಡಿಗೆ ಹೋಗುತ್ತೆ, ಏನಿಟ್ಟು ಸ್ವಲ್ಪ ಕ್ಲೀನಿಂಗ್ ಮಾಡಿ ಇದೇನಿಟ್ಟು ಬರಬೇಕು. ಫಸ್ಟ್ ನೆಟ್ ಕಟ್ಟ ಆದಮೇಲೆ ನಿಮ್ಗೆ ಕ್ಲಿಯರ್ ಆಗುತ್ತೆ. ಇನ್ನು ನಾವು ಎಷ್ಟು ಕ್ಲೀನ್ ಮಾಡಬೇಕಾಗುತ್ತೆ ತೋರಿಸ್ಬೇಕು. ನೀವು ಸಪೋಸ್ ಡಿಸ್ಟರ್ಬ್ ಮಾಡಿದ್ರೆ ಏನು ಗೊತ್ತಾ, ಈಗ ಜಾಸ್ತಿ ನೀವು ಬರೋ ಟೈಮಲ್ಲಿ ಡಿಸ್ಟರ್ಬ್ ಮಾಡಿದ್ರೆ ಅದಕ್ಕೇನು ಗೊತ್ತಾ, ಏನು ಗೊತ್ತಾ, ಈಗ ಆರಾಮಾಗಿದೆ ಅದು ನೀವು ಸ್ವಲ್ಪ ಇದು ಮಾಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಅಲ್ಲಿ ನೋಡಿ ಬಲೆ ಅದು ಇದು ಅದೆಲ್ಲ ನೀವು ಸ್ವಲ್ಪ ಓಡಿಸ್ಬೇಕು. ಇದು ಅದೇ ಈಗ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ನೀಟಾಗಿ ಮಾಡ್ಕೊಳ್ಳೋ. ಲೈಟ್ ಆಮೇಲೆ ಆಫ್ ಮಾಡಿಟ್ಟಿದ್ರೆ ಏನು ಮಾಡಿಸ್ಬೇಕು. ಗ್ಯಾಪ್ ಫಿಲ್ಲಿಂಗ್ ಎಕ್ಸಾಸ್ಟ್ ಒಂದು ರೂಮ್ ಸಜೆಸ್ಟೆಡ್. ಆಮೇಲೆ ಇಲ್ಲಿ ವಾಶ್ ಬೇಸಿನ್ ಒಂದು ಇಲ್ಲ ಹ್ಯಾಂಗಿಂಗ್ ಕಂಡೀಷನ್ ಇರ್ತದೆ, ಇದು ಒಂದು ರಿಪೇರ್ ಮಾಡಬೇಕು. ಮಿಕ್ಕಿದೆಲ್ಲ ಡೀಪ್ ಕ್ಲೀನಿಂಗ್. ನೆಕ್ಸ್ಟ್ ಅಲ್ಲಿ ನೆಟ್ ಇದೆ ಇಲ್ಲ, ಆ ನೆಟ್ ತಗೊಂಡು ಎಲ್ಲೆಲ್ಲಿ ಶಾರ್ಟೇಜ್ ಇದೆ ಅದನ್ನು ಕಟ್ಬೋದು ಒಂದೊಂದು ಸೈಡಲ್ಲಿ. ಈ ಗ್ಲಾಪ್ ನಾವು ಸ್ವಲ್ಪ ಎಕ್ಸ್ಟ್ರಾ ಟೈಟ್ ಮಾಡ್ಬೋದು. ಅಲ್ಲಿಂದ ಬರುತ್ತೆ ಅಂದರೆ ನೀವೀಗ ಓಡಿಸಿದ್ರೆ ಗೊತ್ತಾಗುತ್ತೆ. ಜಾಗ ಕ್ಲೀನ್ ಆಗಿ ಅನ್ವಾಂಟೆಡ್ ಮೆಟೀರಿಯಲ್ನ ಸ್ವಲ್ಪ ಇದು ಮಾಡಬೇಕು. ಇಲ್ಲಿ ನೋಡಿದ್ರೆ ಅನ್ವಾಂಟೆಡ್ ಏನಿದೆ ಅದೆಲ್ಲ ತರಿಸ್ಕೋಬೇಕು. ನೆಕ್ಸ್ಟ್ ಈಗ ಸ್ವಲ್ಪ ನೀಟಾಗಿ ಒರೆಸ್ಬೇಕು. ಇದನ್ನು ಡೈಲಿ ಈ ಥರ ಇದೆ, ಈ ಥರ ಇದೆಲ್ಲ. ಸೊ ಈ ಥರ ಇದು ಅಲ್ಲಿ ನೋಡಿ ಅಲ್ಲಿ ಇದು ಸಿವಿಲ್ ಇದು ಗ್ಲಾಸ್ ಇದು ಅಟ್ಲೀಸ್ಟ್ ಈಗ ಈ ಜಾಗ ನೀಟಾಗಿ ಜೋಡಿಸಿ ಇಟ್ಟಿರು. ಪೈಪ್ ಎಲ್ಲ ನೋಡಿದ್ರೆ ಆ ಸ್ಟೋರ್ ರೂಮ್ಗೆ ಹೋಗಲಿ. ಇದು ಈ ಟೇಬಲ್ ಇದನ್ನ ಮಳೆ ಬಂತನ ಫುಲ್ ಇಲ್ಲಿ ವೇಸ್ಟ್ ಆಗುತ್ತೆ. ಇದು ಕ್ಲೀನ್ ಆಗಬೇಕು. ಇಲ್ಲಿ ಏನೂ ಇಲ್ಲ, ಇದು ನೋಡಿ ಇದು ತೆಗಿಸ್ಕೋಬೇಕು. ಇದು ಮತ್ತು ಇದು ಕಲ್ಲು ಇದೆಲ್ಲ ತೆಗಿಸ್ಲಿ. ಈ ಜಾಗ ಸ್ವಲ್ಪ ಕ್ಲೀನ್ ಆಗಲಿ, ಈ ಜಾಗ ಫುಲ್ಲಾಗಿ ಕ್ಲೀನ್ ಆಗಲಿ ಎಲ್ಲ. ಮತ್ತು ಇದು ಫ್ಯಾನ್ ಮೋಟ್ರ್ ಮೇಲೆ ನೋಡ್ಕೊಂಡು ಬರ್ತದೆ ಅಷ್ಟೇ. ಒಂದು ಕೋಟ್ ಪೇಂಟ್ ಹಾಕ್ಬೇಕು, ನಾವು ಪೇಂಟ್ ಮಾಡಬೇಕು. ಸೊ ಇಲ್ಲಿ ಇರೋದು ಇದು ಇದು ಮೋಟ್ರ್ ಮತ್ತು ಆ ಮೋಟ್ರ್ ಒಂದ್ಸತಿ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಇದು ಒಂದು ಕಂಡೀಷನ್ ಹೆಂಗಿದೆ. ಓಪನ್ ಆಗಿದೆ, ಒಂದ್ಸತಿ ನೋಡ್ಬೇಕು.
ಅಲ್ಲಿ ಹೋಗ್ಬಿಡಪ್ಪ. ಸೊ ಅದು ಫ್ಯಾನ್ಸು ಅದು ಗಂಟು ಬಂದಿದ್ದಾರನ್ನ ಸ್ವಲ್ಪ ನೀಟಾಗಿ ಕ್ಲೀನ್ ಆಗಬೇಕು ಅದು ಜಾಗ. ಇದು ಮೆಷಲ್ಲಿ ಬೇಕಾದ್ರೆ ಕ್ಲೋಸ್ ಮಾಡ್ಬೋದು, ನೋಡ್ಬೋದು. ನೋಡಿ ಅಲ್ಲಿ ಗೊತ್ತಿದೆ ಮೆಶ್ ಇದು ನೆಟ್ ಇದೆಯಲ್ಲ ನಮ್ಮ ಹತ್ರ, ಆ ನೆಟ್ಟಲ್ಲಿ ಕ್ಲೋಸ್ ಮಾಡ್ಬೋದು. ಇದು ಮತ್ತು ಆ ಜಾಗ ಕ್ಲೀನ್ ಮಾಡೋ ಟೈಮಲ್ಲಿ ಈ ಥರ ಮಣ್ಣಿದೆ ಇಲ್ಲ, ಇದು ಕ್ಲೀನ್ ಆಗಬೇಕು. ಲಾಸ್ಟಲ್ಲಿ ಕ್ಲೀನ್ ಮಾಡಿದಾರನ್ನ ಈ ಥರ ಬರಲ್ಲ. ಲಾಸ್ಟ್ ಆದಮೇಲೆ ಒಂದು ಸತಿ ಕ್ಲೀನ್ ಮಾಡಿದಾರನ್ನ ಈ ಥರ ಇಂಡಿವಿಜುವಲ್ ಪ್ಯಾನಲ್ ನೋಡಿ, ಫುಲ್ ಇಲ್ಲಿಂದ ರೋ ಫುಲ್ ಹಂಗಿದೆ. ಸೊ ಅದೇ ಇದು ಮಾಡಬೇಕು. ಆ ಪ್ಯಾನ್ ನೋಡಿ ನೋಡಿ ಫುಲ್ಲು ಇದು ಕ್ಲೀನ್ ಆಗಬೇಕು. ಈ ಸೈಡು ಕ್ಲೀನ್ ಆಗಲಿ. ಇದು ಫುಲ್ ಎಕ್ಸ್ಟಿಂಗ್ವಿಷರ್ ಕ್ಲೀನ್ ಆಗಿಲ್ಲ. ಸಿಪೇಜಿ ಮತ್ತು ಬಳೆ ನಾನಾಗಿಲ್ಲ. ಇಲ್ಲಿ ಬಳೆ ಇರೋದೆಲ್ಲ ನೀಟಾಗಿ. ಸೊ ಈಗ ನೋಡ್ತಾ ಇದ್ದಾರೆ ಈ ಥರನೇ ಪ್ರತಿಯೊಂದು ಫ್ಲೋರಲ್ಲಿ ಹೋಗಿದೆ. ಮೇಲೆ ಫುಲ್ ನೋಡಬೇಕು. ಹಿಂಗೆ ಹೋಗೋಂಗಿಲ್ಲ. ಫುಲ್ ಮೇಲೆ ಕೆಳಗೆ ಎಲ್ಲ ಒಂದ್ಸತಿ ಬೆಳಗ್ಗೆ ಒಂದು 8 ಗಂಟೆ ಇದಿಲ್ಲ ಆ ಟೈಮ್ ಇದೇ ಮಾಡಬೇಕು. ನೀರು ಅಂದರೆ ಲೀಕೇಜ್ ಪ್ರಾಬ್ಲಮ್ ಇದೆ. ಸಪೋಸ್ ನೀರು ಇತ್ತನ ಮಾಪಲ್ಲಿ ತಲುಪಿಡ್ಬೇಕು ಅಲ್ಲಿ ಇಲ್ಲಿ. ಈ ಯೂನಿಟ್ ಇಂಜಿನಿಯರಿಂಗ್ ಶಿಫ್ಟ್ ಆಗಬೇಕು. ನಮ್ಮ ಚಿಲ್ಲರ್ ಇದೆ ಇಲ್ಲ, ಸೊ ಅಲ್ಲಿಂದ ನಮ್ಮದು ಇದಾಗುತ್ತೆ. ಇದು ಯೂನಿಟ್ ಶಿಫ್ಟ್ ಆಗ್ತದೆ. ಇದು ಯೂನಿಟ್ ಶಿಫ್ಟ್ ಮಾಡಬೇಕು. ಮಾಡಿದೆ ಮಣ್ಣು ರಿಮೂವ್ ಆಗಬೇಕಿದೆ. ವೆಂಡ್ರೆ ಆಕ್ಟಿವಿಟಿ ವೆಂಡ್ರೆ ಯಾರೋ ಅವ್ರಿಗೆ ಇದರ ಟ್ರಾಯಲಿಂಗ್ ಮತ್ತು ಇದೆಲ್ಲ ಇನ್ನೊಂದಿನ ಯಾರಿಗೆ ಇರೋಂಗಿಲ್ಲ. ಇದೆಲ್ಲ ಲಿಂಕ್ ತೆಗಿಸ್ಬೇಕು. ಇಲ್ಲ ಯೂಸ್ ಮಾಡ್ತಾರೆ ಬೇಜಾನ್ ಆಗಲ್ಲ. ಫುಲ್ಲು ಇದು ಬಾರೋಲೆ ಎಲ್ಲ ಇದಾಗಿದೆ. ಪೈಂಟ್ಗೆ ಸಜೆಸ್ಟೆಡ್ ಮೇಲೆ ಇಷ್ಟ ಆಗಿದೆ. ನೆಕ್ಸ್ಟ್ ಇದು ಸರ್ವಿಸ್ ಮಾಡೋಕ್ಕೆ ಜಾಗ ಇಲ್ಲ. ಕ್ಯಾಂಪ್ ಇಲ್ಲ. ಈಗ ಸ್ವಲ್ಪ ಇದು ಮಾಡಿಸ್ಬೇಕು. ಇದು ಅಟ್ಲೀಸ್ಟ್ ಯೂನಿಟ್ ಹಿಂಗೆ ತಗೊಂಡು ಇಲ್ಲಿ ಇಡಬೇಕು. ಮೆಟೀರಿಯಲ್ ತೆಗಿಸ್ಬೇಕು. ಅಲ್ಲಿದೆಲ್ಲ ಓಪನ್ಲೇ ಇದೆ. ಮೊಟ್ಟೆ ಕೆಳಗಡೆ ಹೋಗ್ಬಾರ್ದು. ಕೆಳಗಡೆ ಒಂದ್ಸತಿ ನೀವೇ ಚೇಂಜ್ ಮಾಡೋಣ ಅಂತ ಪ್ರೆಷರಲ್ಲಿ ಕೆಳಗೆ ಮುಂಚೆದು ಹಳೇದು ತಿಕ್ತೈತೆ. ಹಳೇದು ರೀಇನ್ಸ್ಟಲೇಷನ್ ಮಾಡಬೇಕು. ಸರ್ ಹೇಳಿ. ನೆಸೆಸಿಟಿನ ಚೇಂಜ್ ಮಾಡಬೇಕು. ಇಲ್ಲ ಪೇಂಟಿಂಗ್ ಮಾಡಬೇಕು. ಕ್ಲೀನ್ ಆಗಬೇಕು. ಆಮೇಲೆ ಇಲ್ಲಿರೋ ಒಂದೊಂದು ಕೆಜಿನೂ ವರ್ಕಿಂಗ್ ಸ್ಟೇಟಸ್ ಬೇಕು. ವರ್ಕ್ ಆಗ್ತದೆ ಓವರಾಲ್ ಎಷ್ಟಿದೆ ಎಲ್ಲ ವರ್ಕಿಂಗ್ ಇದೆ. ಅಲ್ಲಿ ಕೂಡಿಂಗ್ ರೀಪ್ಲೇಸ್ಮೆಂಟ್ ಮಾಡ್ತಾ ಇದೀವಿ ಆ ಜಾಗದಲ್ಲಿ ಅಷ್ಟೇ. ಇದು ನೀಟಾಗಿ ಕ್ಲೀನಿಂಗ್. ಈ ಥರ ಬಲೆ ಇದು ಮೇಲೆ ನೀಟಾಗಿ ಕ್ಲೀನ್ ಮಾಡ್ತೀವಿ. ಇದಕ್ಕೆ ಹೆಂಗೆ ನಡ್ಕೊಂಡು ಒಂದು ರ್ಯಾಂಪ್ ಆ ಥರ ಸಜೆಸ್ಟ್ ಇದೆ. ಕೇಬಲ್ ಮೇಲೆ ಇಟ್ಟಿನ ಏನಾಗುತ್ತನ ಇದು ಡ್ಯಾಮೇಜ್ ಆಗೋ ಚಾನ್ಸಸ್. ಸೊ ಆ ಥರ ರ್ಯಾಂಪ್ ಥರ
ಹಿಂಗೆ ಅಪ್ರೋಚ್ ಮಾಡಿ ಹೋಗ್ಬೋದು. ಇದೆಲ್ಲ ಡ್ಯಾಮೇಜ್ ಆಗಿದೆ. ನೇಮ್ ಓಕೆ ಲೇಬರಿಂಗ್ ಆಗಿದೆ. ಇದು ಗ್ಯಾಸ್ಕೆಟ್ ಇದೆ ಅಂತ ಇದಾಗಿದೆ. ಅದು ಈ ಟ್ಯಾಂಕ್ ಈ ರೂಮ್ ಒಳಗೆ ಏನು ಮೆಟೀರಿಯಲ್ಸ್ ಇದೆಯೋ ಮತ್ತು ಅದೆಲ್ಲ ನೀಟಾಗಿ ತಪ್ಪಿದೆ. ಅದು ನೆಟ್ ಟೈ ಮಾಡಬೇಕು, ಪಾರಿವಾಳದಿಂದ ಹೊರಗಡೆ ಬರ್ಬೋದು. ಇಲ್ಲಿ ಒಂದು ಲಾಕ್ ಅನ್ನು ಕೀ ಕೊಟ್ಟಿದ್ದೀನಿ. ಈ ಡೋರ್ ಕ್ಲೋಸಲ್ಲೇ ಇರಬೇಕು. ಈ ಡೋರ್ ನೋಡಿ ಕ್ಲೋಸಲ್ಲೇ ಇರಬೇಕು. ಈ ಥರ ಒಂದೊಂದು ಫ್ಲೋರಲ್ಲಿ ಹೋಗಿ ನಾವು ನೋಡಬೇಕು. ಆಮೇಲೆ ಇಲ್ಲಿ ನೋಡಿ ಈ ಸೈಡಲ್ಲಿ ಹೆಂಗೆ ಇದಾಗಿದೆ ನೋಡಿ, ಈ ಪ್ಯಾಸೇಜ್ ಎಲ್ಲ ಕ್ಲೀನಿಂಗ್ ಅಂತ ಈ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಇಲ್ಲ. ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಬೇಕು. ಡ್ಯಾಮೇಜ್. ಆಮೇಲೆ ಡೋರ್ ಸೆನ್ಸಾರ್ ಕರೆಕ್ಟಾಗಿ ಕೆಲವು ಟೈಮ್ ವರ್ಕ್ ಆಗ್ತಾಯಿಲ್ಲ, ಅದು ಒಂದ್ಸಲ ಚೆಕ್ ಮಾಡಬೇಕು. ಲಿಫ್ಟ್ ಹಂಗೆ ಇದು ಆಮೇಲೆ ಈ ಡ್ಯಾಮೇಜ್ ಇದು ಒಂದು ಚೇಂಜ್ ಆಗಬೇಕು ಸರ್. ಕಂಪನಿ ಹೆಸರು ಇಲ್ಲಿಂದ ನಾವು ರಿಮೂವ್ ಮಾಡಿ ಈ ಥರ ಇದು ಮಾಡಬೇಕು. ಜಸ್ಟ್ ಬ್ಲ್ಯಾಂಕ್ ಬಿಟ್ಕೊಳ್ಬೇಕು. ಸಪೋಸ್ ಆ ಕಂಪನಿ ಜಸ್ಟ್ ಟು ರಿಮೂವ್ ಈಗ ಇದು ಅವ್ರ ಹೊರಗಡೆ ಇಟ್ಕೊಳ್ಬೇಕು ಜಾಗ ಅವೆಲ್ಲ. ಈಗ ನಮಗೆ ಇದು ಮತ್ತು ಅದು ಥರ ಬಲ ಇದೆಲ್ಲ ಸ್ವಲ್ಪ ನೀಟಾಗಿ ಕ್ರ್ಯಾಕ್ ಇದೆ, ಕ್ರ್ಯಾಕ್ ಫಿಲ್ ಮಾಡಬೇಕು. ಗ್ಲಾಸ್ ಕ್ಲೀನಿಂಗ್ ಅಂತ ಮಾಡಬೇಕು. ಈಗೆಲ್ಲ ಇದು ಕೋಟ್ ಒಂದು ಕೋಟ್ ಪೇಂಟ್ ಸಜೆಸ್ಟೆಡ್ ಇದೆ. ಫುಲ್ ರೈಲಿಂಗ್ಸ್ ನೀಟಾಗಿ ಕೊಡಿಸ್ಬೇಕು. ಕಾಲ್ ಮಾಡಿದ್ರು ಗೇಟೆಲ್ಲ ಫುಲ್ ಡ್ಯಾಮೇಜ್ ಆಗಿದೆ. ಇದು ರೀಪ್ಲೇಸ್ ಮಾಡಬೇಕು. ಇದೆಲ್ಲ ಸೇಫ್ಟಿ ಕನ್ಸರ್ನ್. ನೆಕ್ಸ್ಟ್ ನೋಡಿದರೆ ಇದು ಓಲ್ಡ್ ಕ್ಲೋಸ್ ಆಗಬೇಕು. ಇದು ಮೇಲೆ ಕವರ್ ಟಾಪ್ ಕವರ್ ಇದೆ, ಆ ಟಾಪ್ ಕವರ್ ಇಟ್ಟು ಇದು ಕ್ಲೋಸ್ ಮಾಡಬೇಕು. ಇಲ್ಲ ಸರ್. ಆಮೇಲೆ ಇದು ಪೇಂಟಿಂಗ್ ಒಂದು ಸ್ವಲ್ಪ ನೀಟಾಗಿ ಪೇಂಟಿಂಗ್ ಆಗಬೇಕು. ಇದು ಡ್ಯಾಮೇಜ್ ಆಗಿದೆ. ಡ್ಯಾಮೇಜ್ ಆಗಿದ್ದು ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಇಲ್ಲ. ಇಲ್ಲಿ ಬಲೆ ಮತ್ತು ಇದೆಲ್ಲ ನೀಟಾಗಿ ಫಿಕ್ಸ್ ಆಗಲಿ. ಆಮೇಲೆ ಇದು ನೋಡಿದರೆ ನೆಸೆಸಿಟಿ ಇತ್ತನ ಓಕೆ, ಇದು ಇಲ್ಲನ ಇದು ಇಲ್ಲಿಂದ ರಿಮೂವ್ ಮಾಡೋದು. ಅದೇ ಈಗ ಸದ್ಯಕ್ಕೆ ಇಲ್ಲನ ಡಮ್ಮಿ ಮಾಡಿ ಇಟ್ಟಿರೋದು. ಜಸ್ಟ್ ಇದನ್ನು ಚೆಕ್ ಮಾಡಿ. ಇದು ಬ್ಲೋಯರಲ್ಲಿ ಇದು ಕ್ಲೀನ್ ಮಾಡ್ಬೋದು. ಇದು ಮತ್ತು ಅಲ್ಲಿ ಬಲ ಇದೆಲ್ಲ ಅದು ಆ ಥರ ಇದೆಲ್ಲ ಕ್ಲೀನ್ ಮಾಡಿಸ್ಬೋದು. ಇದೊಂದು ಪೇಂಟಿಂಗ್ ಇದು ಇದು ಕಲ್ಲೇ ತರಿಸ್ಬಿಟ್ಟು ಆ್ಯಕ್ಚುಲಿ ಈಗ ಇದು ಪಾತ್ವೇ ಲೈಟ್ ಇದೆ. ಆಲ್ರೆಡಿ ಕ್ಲೈಂಟ್ ಕೇಳ್ತಿದ್ದಾರೆ ಈ ಸೈಡ್ ಪಾತ್ವೇ ಪೇಂಟ್ ಆಗಿದೆ. ಎರ್ತ್ ಬಿಟ್ಟು ಪ್ಲೇಟ್ಸ್ ಎಲ್ಲ ಪೇಂಟ್ ಹಾಕಬೇಕು. ಅಲ್ಲಿ ಪ್ಲೇಟೇ ಇಲ್ಲ, ಆ ಪ್ಲೇಟ್ ಹಾಕಬೇಕು. ಅಲ್ಲಿ ಡ್ಯಾಮೇಜ್ ಪ್ಲೇಟ್ ಇದೆ ಎಲ್ಲ ಈ ಥರದ್ದೆಲ್ಲ ಕ್ಲೀನಿಂಗ್ ಇದಾಗಬೇಕು. ಪೇಂಟಿಂಗ್ ಆಗಿದೆ. ಒಂದು ರೀತಿ